ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ನಿನ್ನೆಯಿಂದ ಸ್ವಲ್ಪ ಲೇಟ್ ಆಗ್ತಿದೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ಬೆಳಗ್ಗೆ ಕೂಡ ಅಪ್ಲೋಡ್ ಮಾಡಿದ್ದೆ. ಸೊ ಅದು ನಿನ್ನೆದು ಸಂಚಿಕೆ, ನಿನ್ನೆ ಹಾಕಿಲ್ಲ ಅಂತೇಳಿ ಬೆಳಗ್ಗೆ ಅಪ್ಲೋಡ್ ಮಾಡಿದೆ. ಸೊ ಈಗ ಆಗ್ತಿರೋದು ಇವತ್ತಿದ್ದು. ಸೊ ಇನ್ನೇನು ತರಕಾರಿ ಹಚ್ಕೊಡೋಕ್ಕೆ ಅಂತೇಳಿ ಭೂಮಿ ಇಲ್ಲಿ ಕದ್ದು ಮುಚ್ಚಿ ಕಿಟಕಿಯಲ್ಲಿ ಹಚ್ಕೊಡ್ತಾ ಇರ್ತಾಳೆ. ಅಜ್ಜಿ ಬಂದ್ಬಿಟ್ಟು ನೋಡಿಬಿಡ್ತಾಳೆ. ಸೊ ಇನ್ನೇನು ನೋಡಿದ ತಕ್ಷಣ ಏನೇ ಮಾಡ್ತಿದ್ದೀಯ ಇಲ್ಲಿ ಕೂತ್ಕೊಂಡು ನೀನು ಅಂತ ಕೇಳಿದಾಗ ಏನಿಲ್ಲ ಅಜ್ಜಿ ಅಂತೇಳಿ ಕ್ಯಾರೆಟ್ನ ತಿನ್ಕೊಂಡು ಕೂತಿರ್ತಾಳೆ. ಅದನ್ನಲ್ಲಿ ಸಂಗೀತ ಕೇಳಿಸ್ಕೊತಾಳೆ. ಇನ್ನು ಅಜ್ಜಿ ಅಲ್ಲಿ ವಿಚಾರಿಸ್ಬೇಕಾದಾಗ ಮನೆಯವರೆಲ್ಲ ಏನು ಮಾಡಿಬಿಡ್ತಾರೆ ಅಂದರೆ ಎಲ್ಲರೂ ಬಂದು ಸಂಗೀತಗೆ ಹೆಲ್ಪ್ ಮಾಡಬೇಕು ಅಂತ ಬರ್ತಾರೆ. ಈ ರೀತಿ ಮಾಡಿಬಿಡ್ರಿ ಪ್ಲೀಸ್ ರೀ, ಹೊರಟೋಗ್ರಿ ಇಲ್ಲಿಂದ ಪ್ಲೀಸ್ ಕಣ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಅಲ್ಲಿ ಯಾರು ವೆಯ್ಟ್ ಮಾಡ್ತಾರಲ್ಲ. ನಿಮ್ಗೆ ಹೆಲ್ಪ್ ಮಾಡಬೇಕಂತ ಬಂದೇ ಇದ್ದೀವಕ್ಕ ನಾವು. ನೋಡಿ ನಾನು ಫಸ್ಟು ರೈಸ್ನ ಕ್ಲೀನ್ ಮಾಡಿಬಿಟ್ಟು ರೈಸ್ಗೆ ಇಟ್ಬಿಡ್ತೀನಿ. ಎಲ್ಲರೂ ನನ್ನ ಕೆಲಸನ ಮಾಡಿಬಿಟ್ರೆ ಬೇಗನೆ ಆಗೋಗ್ಬಿಡುತ್ತೆ ಅಡುಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೆಲ್ಪ್ ಮಾಡೋಕ್ಕೆ ಶುರು ಮಾಡ್ಕೊತಾರೆ. ಸಂಗೀತ ಎಷ್ಟೇ ಹೇಳಿದ್ರು ಕೂಡ ಯಾರು ಕೂಡ ಕೇಳೋದಿಲ್ಲ. ಯಾಕೆಂದರೆ ಅಷ್ಟು ಒಗ್ಗಟ್ಟಾಗಿ ಫ್ಯಾಮಿಲಿ ಇರುತ್ತೆ ಅಂತಲೇ ಹೇಳ್ಬೋದು. ಫೈನಲಿ ಮಯೂರಿ ಆಗಿರ್ಬೋದು, ಅಂಜು ಆಗಿರ್ಬೋದು, ಇಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಸಂಗೀತಗೆ ಅಡುಗೆ ಮಾಡೋಕ್ಕೆ. ಇದನ್ನೆಲ್ಲ ನಚ್ಚಿ ಮಾತ್ರ ವಿಡಿಯೋ ಮಾಡ್ಕೊತಾ ಇರ್ತಾನೆ. ತುಂಬ ಚೆನ್ನಾಗಿ ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಫೈನಲಿ ಇನ್ನೆಲ್ಲ ಸರಸರ ಮಾಡಿ ಆದಮೇಲೆ ಅಜ್ಜಿ ಕೂತ್ಕೊಂಡು ಬಂದುಬಿಡ್ತಾರೆ. ಆವಾಗ ಆ ಕಡೆ ಒಬ್ರು ಈ ಕಡೆ ಒಬ್ರು ಎಲ್ಲ ಬಚ್ಚಿಟ್ಕೊಂಡು ಬಿಡ್ತಾರೆ. ರಾಮಣ್ಣ ಮಾತ್ರ ಅಮ್ಮೂಲೆಯಲ್ಲಿ ನಿಂತಿರ್ತಾನೆ. ಎಲ್ಲಿ ಬಾಯಿ ಬಿಟ್ಬಿಡ್ತಾನೋ ಅಂತೇಳಿ ಒಂದು ಟೊಮೊಟೊನ ಬಾಯಿಗೆ ಹಾಕ್ಬಿಟ್ಟಿರ್ತಾಳೆ. ಮತ್ತು ಇಲ್ಲಿ ಇವರೆಲ್ಲ ಕೆಳಗಡೆ ಕೂತ್ಕೊಂಡಿರ್ತಾರೆ. ಇನ್ನು ಅಷ್ಟರಲ್ಲೇ ಅಜ್ಜಿ ಬಂದೇ ಬಿಡ್ತಾರೆ. ಏನೇ ಇಷ್ಟು ಬೇಗ? ನಾನು ಹೊರಗಡೆ ಹೋದಾಗ ಇನ್ನೂ ಏನೂ ಕೆಲಸನೇ ಆಗಿರಲಿಲ್ಲ, ಇಷ್ಟು ಬೇಗ ಆಲ್ರೆಡಿ ಬಜ್ಜಿ ರೆಡಿ ಮಾಡಿದ್ಯಾ, ಅನ್ನಕ್ಕೆ ಇಟ್ಟಿದ್ಯಾ, ಇಷ್ಟೆಲ್ಲ ಅದು ಹೇಗೆ ಬೇಗ ಮಾಡಿದೆ ನೀನು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಜ್ಜಿ. ಅಂದರೆ ನಿಂಗವ್ವ ಕೇಳ್ತಾರೆ. ಏನೋ ಅತ್ತೆ ನಾನು ಫಾಸ್ಟಾಗಿ ಕೆಲಸ ಮಾಡ್ತೀನತ್ತೆ ಎಲ್ಲನೂ ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾಳೆ. ಸ್ವಲ್ಪ ವಾಯ್ಸ್ ಡಲ್ಲಾಗಿ ಕೇಳಿಸ್ತಿದೆ, ಹುಷಾರಿಲ್ಲ ಅಂತ ನಿನ್ನೆ ಕೂಡ ಹೇಳಿದ್ದೀನಿ ನಾನು ಆಲ್ರೆಡಿ. ಸ್ವಲ್ಪ ಬೇಜಾರು ಮಾಡ್ಕೊಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಒಂಚೂರು ನೆಗಡಿ ಆಗಿಬಿಟ್ಟಿದೆ ನನಗೆ. ಸೊ ಹಾಗಾಗಿ ಇನ್ನೇನು ಅತ್ತೆ ತೊಗೊಳ್ಳಿ ಅತ್ತೆ, ಬಜ್ಜಿ ರೆಡಿ ಮಾಡಿದ್ದೀನಿ, ಬಜ್ಜಿ ತಿನ್ಕೊಳ್ಳಿ ಅಂತೇಳಿ ತಟ್ಟೆಗೆ ಹಾಕಿ ಕೊಡೋಕೆ ಹೋಗ್ತಾಳೆ. ಅವಳ ಕೈಯಂತೂ ನಡುಗ್ತಾ ಇರುತ್ತೆ ಕೊಡಬೇಕಾದಾಗ. ಯಾಕೆ ಇಷ್ಟೊಂದು ನಡುಗ್ತಾ ಇದೆಯಾ ನೀನು, ಏನೇ ಯಾಕೆ ಇಷ್ಟೊಂದು ಅಂದರೆ ಅತ್ತೆ ಬಜ್ಜಿ ಸುಡ್ತಾ ಇದೆ ಅತ್ತೆ ತಟ್ಟೆ, ಅದಕ್ಕೋಸ್ಕರ ಸುಡ್ತಾ ಇದೆ ಅಂತೇಳಿ ಸಂಗೀತ ಅವರೆಲ್ಲ ಇರೋದಕ್ಕೆ ನಡುಗ್ತಾ ಇರೋದು. ಅವಳು ಎಲ್ಲಿ ಸಿಗಾಕೊಬಿಡ್ತೀವೋ ಅಂತ ತುಂಬ ಭಯ ಆಗಿರುತ್ತೆ. ಇನ್ನೇನು ಒಂದು ಟೇಸ್ಟ್ ಮಾಡಬೇಕಂತ ಬಾಯಲ್ಲಿ ಇಕ್ಕೊಂಡು ಫೀಲ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಅಂತ. ಆದರೆ ಅದು ಹೊಗಳೋದಿಲ್ಲ. ಏನು ಗೊತ್ತಾ, ಅವಾಗನವರೆಲ್ಲ ಅಷ್ಟೇ ಏಜ್ ಆಗಿರೋರೆಲ್ಲ ಎಷ್ಟೇ ಚೆನ್ನಾಗಿದ್ರು, ಎಷ್ಟೇ ಕೆಲಸ ಮಾಡಿದರು, ಏನೇ ಮಾಡಿದರೂ ಕೂಡ ಹೊಗಳ್ತಾ ಇರಲಿಲ್ಲ. ಯಾಕೆಂದರೆ ಅವ್ರು ಚೆನ್ನಾಗಿ ಹೊಗಳ್ಬಿಟ್ರೆ ತಿರ್ಗಾ ಮತ್ತೆ ಈ ಥರ ಮಾಡಲ್ಲ ಅಂಥೇಳಿ ಅವಾಗ ಬೈತಾಯಿದ್ರು. ಅದೇ ರೀತಿಯೇ ಅಜ್ಜಿ ಕೂಡ ಹಂಗೆ ಮಾಡ್ತಾರೆ ನಿಂಗವ್ವಜ್ಜಿ. ಏನೋ ಪರವಾಗಿಲ್ಲ, ಏನು ಅಷ್ಟೊಂದು ಏನು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ನಿಂಗವ್ವಜ್ಜಿ. ಇನ್ನು ಫೈನಲಿ ಇಲ್ಲಿ ಇವಳು ಭೂಮಿ ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ. ಹೊರಗಡೆ ಅವ್ರು ಹೆಲ್ಪ್ ಮಾಡೋದೆಲ್ಲ ಅದನ್ನೆಲ್ಲ ಕೇಳಿಸ್ಕೊಂಡು ನಿಂಗವ್ವಜ್ಜಿ ಸಿಗಾಕೊಂಡಿಲ್ಲ ಅಂದರೆ ಸಾಕು ಅಂತ ಹೇಳಿ ಅವಳು ಕೂಡ ದೇವ್ರನ್ನ ಬೇಡ್ಕೋತಾ ಇರ್ತಾಳೆ. ಇವರೆಲ್ಲ ಒಬ್ಬರ ಮೇಲೆ ಒಬ್ಬರು ಬಿದ್ದು ತಾಕೊಂಡಿರ್ತಾರೆ. ಇನ್ನೇನು ಅಜ್ಜಿ ಕೂಡ ಒಳಗಡೆ ಬಂದೇ ಬಿಡ್ಬೇಕು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಫೈನಲಿ ರಾಧಮ್ಮ ಬಂದುಬಿಟ್ಟು ಅಂದರೆ ಕೇಶವನ ಹೆಂಡ್ತಿ ಶಾನ್ ಬಗ್ರು ಬಂದಿದ್ದಾರೆ ಬರಬೇಕಂತೆ ಅತ್ತೆ ಅಂತೇಳಿ ಕರೆಗೆ ಬಂದ ತಕ್ಷಣ ಇದು ಎಲ್ಲರೂ ಕೂಡ ಬಚಾವಾಗಿಬಿಡ್ತಾರೆ. ಅಪ್ಪ ದೇವರೇ ಭಗವಂತ ತಪ್ಪಿಸ್ಕೊಡ್ರಿ ಅಂತ ಸಂಗೀತ ಅಂತೂ ದೇವ್ರಿಗೆಲ್ಲ ಕೈ ಮುಗಿದು ಇವರೆಲ್ಲರನ್ನ ಓಡಿಸ್ತಾಳೆ. ಬಂದು ಎದ್ದ ಆಚೆ ಹೋಗಿಲ್ಲ ಅಂದರೆ ಒಬ್ಬೊಬ್ರಿಗೆ ರಪ್ಪ ಹೊಡಿತೀನಿ. ಈಗ ನಿಮ್ಮಿಂದ ನಾನೀಗ ಸಿಗಾಕೊಂತಿದ್ದೆ, ಎಂಥ ಕೆಲಸ ಆಗ್ತಿತ್ತು ಗೊತ್ತಾ, ನೀವೇನು ಹೆಲ್ಪ್ ಮಾಡಬೇಡ್ರಿ, ಫಸ್ಟ್ ಹೊರಗಡೆ ಹೋಗ್ರಿ ಅಂತೇಳಿ ಎಲ್ಲರನ್ನೂ ಓಡಿಸ್ಬಿಡ್ತಾಳೆ. ರಾಮಣ್ಣನೂ ಅಷ್ಟೇ, ನೀವೇನ್ರಿ ಇನ್ನಿಲ್ಲಿ ನಿಂತಿದ್ದೀರಿ ಅಂತೇಳಿ ಆ ಟೊಮೊಟೊನ ಬಾಯೊಳಗಡೆ ಇರೋದನ್ನ ಕಿತ್ಕೊಂಡು ಕೆಳಗಡೆ ಹಾಕಿ ನಡ್ರಿ ಫಸ್ಟು ಅಂತೇಳಿ ಚಾಕ ತೋರಿಸ್ಬಿಡ್ತಾಳೆ ರಾಮಣ್ಣಗೆ. ಏನು ಪಾಪ ಯಾವತ್ತು ಇಲ್ದಿದ್ದು ಇವಾಗ ಬಂದಿದ್ರೆ ಹೆಲ್ಪ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಭೂಮಿ ಇಲ್ಲಿ ನಗ್ತಾ ಇರ್ತಾಳೆ. ನಗಾಡ್ಕೊಂಡು ಅತ್ತೇ ಅಂತ ಹೇಳ್ಬಿಟ್ಟು ಅಂದಾಗ ಸಂಗೀತ ಬಂತು ಪಾತ್ರೆ ತಗೊಂಡು ಎಸಿತೀನಿ ನೋಡಿ ನಿನ್ನ ಇವಾಗ, ಫಸ್ಟ್ ಇಲ್ಲಿಂದ ಹೊಟ್ಟೋಗು ಅಂತ ಹೇಳ್ಬಿಟ್ಟು ಬೈದು ಬಿಡ್ತಾಳೆ. ಭೂಮಿ ಚಪ್ಪಾಳೆ ಹೊಡ್ಕೊಂಡು ಖುಷಿ ಪಟ್ಕೊಂಡು ಎದ್ದೋಗ್ತಾಳೆ. ನಿಜವಾಗ ಸಖತ್ ಬರ್ತೀವಿ ಸೀನ್ ನೋಡಿದ್ರೆ. ಮತ್ತು ಕ್ಯಾರೆಟ್ ತಿನ್ಕೊಡೋಕ್ಕೂ ನಿಂತಿರ್ತಾಳಲ್ಲೇ ಅತ್ತೆ ಅಂದ್ಕೊಂಡು, ನೋಡು ಭೂಮಿ ಸುಮ್ಮನೆ ಹೊಟ್ಟೋಗು ರೇಗಿಸ್ಬಿಡ ನನಗೆ ಅಂತೇಳಿ ಬೈದು ಕಳಿಸ್ಬಿಡ್ತಾಳೆ ಸಂಗೀತಮ್ಮ. ಇನ್ನು ಅಡುಗೆ ಎಲ್ಲ ರೆಡಿ ಆಗುತ್ತೆ. ಬಾಳೆ ಎಲ್ಲ ಹಾಕಿ ಊಟಕ್ಕೆ ರೆಡಿ ಮಾಡೋಕ್ಕೆ ಅಂತ ಸಂಗೀತ ಎಲ್ಲ ರೆಡಿ ಮಾಡ್ತಿರ್ತಾಳೆ. ಒಂದು ತಟ್ಟೆಯಲ್ಲಿ ಬೋಂಡನೂ ಹಪ್ಪಳ ತೊಗೊಂಡು ಬಂದು ಇಟ್ಟಾಗ
ನಚ್ಚಿ ಅದನ್ನು ತಗೊಂಡು ಒಂದು ಇಷ್ಟಿಷ್ಟು ಟೇಸ್ಟ್ ಮಾಡಿ ಅಮ್ಮ ಸಕ್ಕತ್ತಾಗಿ ಮಾಡಿದ್ದೀವಿ ಮಾಮ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಫೈನಲಿ ಗಂಡು ಮಕ್ಕಳೆಲ್ಲ ಬಂದು ಊಟಕ್ಕೆ ಕೂತ್ಕೊತಾರೆ. ಇನ್ನೆಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡೋಣ ಅಂತೇಳಿ ಅಂಜು ಹೇಳ್ತಾಳೆ ಇಲ್ಲಿ. ಹಂಗೆ ಹೇಳಿದ ತಕ್ಷಣ ಅಷ್ಟರಲ್ಲೇ ಅಜ್ಜಿ ಬಂದ್ಬಿಟ್ಟು ಏಯ್ ಅಲ್ಲ ಫಸ್ಟು ಈ ಅಮ್ಮ ಬರ್ತಾಳೆ, ಚಂದ್ರಿಕಾ ನಮ್ಮನೆ ಪದ್ಧತಿ ಫಸ್ಟು ಗಂಡು ಮಕ್ಳು ಊಟ ಮಾಡಿ ಆದಮೇಲೆ ಹೆಣ್ಮಕ್ಳು ಊಟ ಮಾಡೋದು ಅಂತೇಳಿ ಹಂಗಂದು ಮತ್ತೆ ಹೋಗಿ ಅವರಿಬ್ಬರು ಕೂತ್ಕೋತಾರೆ ಹೆಣ್ಮಕ್ಳು. ಮತ್ತು ನೀವು ಇವಾಗ ಗಂಡು ಮಕ್ಕಳು ಫಸ್ಟ್ ಊಟ ಮಾಡೋದು ನೀವ್ಯಾಕೆ ಕೂತ್ಕೊಂಡು ಅಂತ ಅಂಜು ಕೇಳ್ತಾಳೆ. ಹಂಗೆ ಕೇಳಿದ ತಕ್ಷಣ ಮುಖ ಹಿಂಗೆ ನೋಡ್ತಿರ್ತಾಳೆ ಚಂದ್ರಿಕಾ. ಅಜ್ಜಿ ಇದ್ಕೊಂಡು ಈ ಊರಲ್ಲಿರೋ ಗಂಡಸರಿಗೆ 100 ಜನಕ್ಕೆ ನಾನು ಒಬ್ಬಳೇ ಹೆಂಗಸು ಸಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಅಜ್ಜಿ. ಫೈನಲಿ ನಾವು ಊಟಕ್ಕೆ ಕೂತ್ಕೋತಾರೆ. ಊಟಕ್ಕೆ ಕೂತಾದ್ಮೇಲೆ ಇನ್ನೇನು ಎಲ್ಲರೂ ಕೂಡ ಟೇಸ್ಟ್ ಮಾಡಬೇಕಲ್ವ. ಇನ್ನು ಫೈನಲಿ ಏನಾಗುತ್ತೆ ಗೊತ್ತಾ, ನೀನು ಯಾಕೆ ಹುಡುಗಿ ನಿಂತಿದೆಯಾ ಫಸ್ಟ್ ಸಾರು ಹಾಕಿ ಅಂತೇಳಿ ಭೂಮಿಗೆ ಹೇಳ್ತಾಳೆ ಸಾರು ಹಾಕೋಕ್ಕೆ. ಅವಳು ಕೂತ್ಕೊಂಡು ಸಾರು ಹಾಕ್ಕೊಂಡು ಹೋಗ್ಬೇಕು. ಅದಕ್ಕೆ ಕಾಲುಂಗ್ರೆ ಕಾಣಿಸ್ಬಿಡುತ್ತೆ. ಯಾರಿಗೆ ಫಸ್ಟು ಶ್ರವಣಕ್ಕೆ ಕಾಣಿಸುತ್ತೆ, ಆಮೇಲೆ ಶ್ರವಣ ಬಂದ್ಬಿಟ್ಟು ರಾಮಣ್ಣಂಗೆ ಹೇಳ್ತಾನೆ ಈಗ ಸಿಗಾಕೊಬಿಡ್ತೈತಲ್ಲಪ್ಪ ನಮ್ಮ ಅಮ್ಮನೆದ್ರಿಗೆ ಏನಮ್ಮ ಮಾಡೋದಂತ ತುಂಬ ಟೆನ್ಷನ್ ಆಗಿಬಿಟ್ಟಿರ್ತಾರೆ, ಗಾಬರಿ ಪಟ್ಕೋತಾ ಇರ್ತಾರೆ. ಇನ್ನು ಅಜ್ಜಿ ನೋಡೇ ಬಿಡ್ತಾಳೆ ಅದನ್ನ. ಮತ್ತು ಸಂಗೀತಗೂ ಸನ್ನೆ ಮಾಡಿ ಹೇಳ್ತಾರೆ, ಮಯೂರಿಗೂ ಹೇಳ್ತಾರೆ. ಅವ್ರಿಗೆ ಸನ್ನೆ ಮಾಡ್ಕೋತಾರೆ. ಸಂಗೀತನ ನೋಡಿ ತುಂಬ ಗಾಬರಿ ಪಟ್ಬಿಡ್ತಾಳೆ. ಈಗ ನಮ್ಮ ಮತ್ತೆ ಗೊತ್ತಾಗ್ಬಿಡುತ್ತೆ ಈ ವಿಷಯ ಅಂತೇಳಿ. ಅವಾಗ ಇನ್ನೇನು ಫೈನಲಿ ಅಜ್ಜಿ ನೋಡಿರೋದು ಕಾಲುಂಗ್ರನ್ನೆಲ್ಲ. ಏಯ್ ಏನೇ ಮಾಡ್ತಿದ್ದೀರಾ ಇಲ್ಲಿ ಅಂತ ಹೇಳ್ಬಿಟ್ಟು ಗದರ್ಕೊತಾಳೆ. ಎಲ್ಲರೂ ಕೂಡ ನಿಂತ್ಕೊಳ್ತಾರೆ. ಇವ್ರೊಬ್ರಿಗೊಬ್ರಿಗೆ ಏನೇನೋ ಕಾರಣಗಳು ಹೇಳೋಕ್ಕೆ, ಸಂಗೀತ ಏನದು ಅಂತಂದ್ರೆ ಅವಳೇನೋ ಕಾರಣ ಹೇಳ್ತಾಳೆ, ಇವರೇನೋ ಕಾರಣ ಹೇಳ್ತಾರೆ, ಈ ರೀತಿ ಎಲ್ಲ ಕಾರಣಗಳು ಹೇಳ್ತಾ ಇರ್ತಾರೆ. ಫೈನಲಿ ಅಲ್ಲಿರೋದು ಏನು ಗೊತ್ತಾ, ಹೂವು ಬಿದ್ದಿರುತ್ತೆ ಕೆಳಗಡೆ ಸಂಗೀತ ತಲೆಗಳದು. ಅದು ಲಕ್ಷ್ಮೀ ಸಮ. ನಾನು ಹೇಳೋದ್ಕಿಂತ ಮುಂಚೆ ನೀವೇ ಗಾಬರಿ ಪಟ್ಕೋತಾ ಇರ್ತೀರಲ್ಲ, ಅದು ಏನದು ಹಂಗೆ ಆಡ್ತಿರಲ್ಲ ನೀವು. ಅವ್ವ ಕೆಳಗಡೆ ಬಿದ್ದಿದೆ ಕಾಲು ಕೆಳಗಡೆ, ಎತ್ಕೋಬೇಕನ್ನೋದು ನಿಮಗೆ ಗೊತ್ತಾಗಲ್ವಾ ಅಂತೇಳಿ ಅಜ್ಜಿ ಬೈಯೋದು. ಅದನ್ನು ಇವರೆಲ್ಲ ಅತ್ತೆ ನಂದೇ ಅತ್ತೆ ತಲೆಗಳ್ದು ಹೂವು ಬಿದ್ದೋಗಿದೆ ಅಂತೇಳಿ ಸಂಗೀತ ಹೂವನ ಎತ್ಕೋತಾರೆ. ಮಯೂರಿ ಬಂದು ಎತ್ಕೊಬಿಡ್ತಾಳೆ. ಎತ್ಕೊಂಡ ತಕ್ಷಣ ಮಯೂರಿಗೂ ಟೆನ್ಷನ್ ಆಗ್ಬಿಟ್ಟಿರುತ್ತೆ ಅಜ್ಜಿ ನೋಡ್ತಾಳೆ ಅಂತ. ಇವರೆಲ್ಲ ನಿರಾಳ ಆಗ್ತಾರೆ. ಇವಾಗ ಹೆಂಗೋ ಕಾಲುಂಗುರದ ಬಗ್ಗೆ ಅಲ್ವಲ್ಲ ಅಜ್ಜಿ ಗೊತ್ತಾಗಿರೋದು ಅಂತ ಹೇಳ್ಬಿಟ್ಟು. ಇನ್ನು ಇವ್ರು ರಾವಣನು ಇವರು ಶ್ರವಣಿಬ್ರು ಮಾತಾಡ್ತಾ ಇರ್ತಾರೆ, ಹೇಗೋ ಗೊತ್ತಾಗಲಿಲ್ಲ ಅಜ್ಜಿಗೆ ಅಂತ. ಭೂಮಿ ಇದ್ಕೊಂಡು ಕೆಳಗಡೆ ಹಂಗೇನೆ ಬೇಗ ಬೇರೆ ಇರುತ್ತಲ್ಲ ಅವಳ ಹತ್ರದ ಡ್ರೆಸ್ಸಿನ ದುಪ್ಪಟ್ಟ, ಆ ದುಪ್ಪಟ್ಟನ ಕೆಳಗಡೆ ಇಳೆ ಬಿಟ್ಕೋತಾಳೆ. ಇಳೆ ಬಿಟ್ಕೊಂಡ ತಕ್ಷಣನೇ ಇನ್ನೇನು ಸಾಂಬಾರು ಹೇಗೆ ಮತ್ತೆ ಶುರು ಮಾಡ್ತಾಳೆ. ಹೇಗಿದೆ ಅತ್ತೆ ಅಡುಗೆ ಅಂತ ಹೇಳಿ ಕೇಳಿದಾಗ ಅಷ್ಟೇನು ಚೆನ್ನಾಗಿಲ್ಲ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಚ್ಚಿ ಇದ್ಕೊಂಡು ನನಗೆ ನಿಮ್ಮ ಹತ್ರ ಎಂದೂ ಬೆಳೆದಿಲ್ಲ, ಮಲ್ಕೊಂಡಿಲ್ಲ, ಹುಡ್ದಾಳಿಂದ ನನ್ನ ಸಾಕಿಲ್ಲ ನೀವು, ಆದರೆ ಅಜ್ಜಿ ನಿಮ್ಮ ಕೈ ತುತ್ತು ತಿನ್ಬೇಕನ್ನೋ ಆಸೆ. ಅಮ್ಮ ನೀವಿಬ್ಬರು ಕೂಡ ಕೈ ತುತ್ತು ಮಾಡಿ ಇಡಬೇಕು, ಆವಾಗಲೇ ನಾನು ಊಟ ಮಾಡೋದು ಅಂತೇಳಿ ನಚ್ಚಿ ಹೇಳ್ತಾನೆ. ಅಂದರೆ ಅವ್ನ ಪ್ಲ್ಯಾನ್ ಬೇರೆ ಇರುತ್ತೆ. ಸರಿ ಆಗಿದ್ದರೆ ಬಿಡು ಮಾಡಿಸೋಣ ಅಂತೇಳಿ ಅಜ್ಜಿ ಕೂಡ ಒಪ್ಕೋತಾರೆ. ಒಪ್ಕೊಂಡ ತಕ್ಷಣ ಈ ಅಮ್ಮಗೆ ಚಂದ್ರಿಕನ್ಗೊಂಥರ ಬೇಜಾರಾಗ್ತಿರುತ್ತೆ. ಚಂದ್ರಿಕನ್ಗೆ ಏನೋ ಮಾಡಬೇಕು ನಿನಗೋಸ್ಕರ ಅಂತ ಮತ್ತೆ ಕೇಳಿದಾಗ 100 ಎಕರೆ ಜಮೀನು ಏನಾದರೂ ಅಡಿಕೆ ತೋಟನ ನೀನು ಹೆಸ್ರು ಮಾಡಬೇಕೇನೋ ಅಂತ ಅಜ್ಜಿ ಕೇಳಿದಾಗ, ಇಲ್ಲ ನನಗೆ ಆ ಥರ ಆಸ್ತಿ ಎಲ್ಲ ಇಷ್ಟ ಇಲ್ಲ, ನಿನ್ನ ತುತ್ತು ಅಮ್ಮನ ತುತ್ತು ತಿನ್ನಬೇಕು ಅಂತ ನಚ್ಚಿ ಹೇಳ್ತಾನೆ. ಆಸ್ತಿ ಅಂದ ತಕ್ಷಣ ಚಂದ್ರಿಕನ್ಗೊಂಥರ ಮುಖ ಹಿಂಗೆ ಮಾಡ್ಕೊಬಿಡ್ತಾಳೆ. ಅವಳು ಆಸ್ತಿಗೋಸ್ಕರನೇ ಬಂದಿರ್ತಾಳೆ ಅವ್ರ ಅಮ್ಮನ ಜೊತೆ. ಸೊ ಹಾಗಾಗಿ ಇನ್ನೇನಿಬ್ಬರು ಅಕ್ಕಪಕ್ಕ ಕುಡ್ರಿಸ್ಕೊಂಡು ಊಟ ಮಾಡ್ಸೋಕ್ಕೆ ಶುರು ಮಾಡ್ತಾರೆ. ಅಜ್ಜಿ ಒಂದು ತುತ್ತು ಹಿಂಗೆ ಇಡ್ತಾಳೆ, ಸೊಸೆ ಒಂದು ತುತ್ತು ಇಡಕ್ಕೆ ಹೋಗ್ತಾಳೆ. ನಚ್ಚಿ ಏನು ಮಾಡ್ತಾನೆ, ಬಾಯಿ ತೆಗೀದಂಗೆ ಹಿಂದಕ್ಕೆ ಹೋಗ್ಬಿಡ್ತಾನೆ. ಅಂದರೆ ಅವ್ನ ಪ್ಲ್ಯಾನ್ ಏನಾಗಿರುತ್ತೆ ಗೊತ್ತಾ, ಅವರಿಬ್ಬರು ಒಬ್ರಿಗೊಬ್ರು ಕೈ ಚಾಸ್ಕೊಂಡು ತುತ್ತು ಮಾಡಿ ತಿನ್ಕೋಬೇಕು ಅಂತ. ಅಜ್ಜಿ ಈಗ ನನಗೆ ತಿನ್ಸೋದು ಮುಖ್ಯ ಅಲ್ಲ, ನೀವು ಅತ್ತೆ ಸೊಸೆ ಫಸ್ಟ್ ಒಬ್ರಿಗೊಬ್ರು ತಿನ್ನಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಚ್ಚಿ ಪ್ಲ್ಯಾನ್ ಮಾಡಿರ್ತಾನೆ. ಹಂಗೆ ಮಾಡಿದ ತಕ್ಷಣ ಈ ಅಜ್ಜಿ ಯಾವತ್ತೂ ಚೇಂಜ್ ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಂಗವ ಇದ್ಕೊಂಡು ಈ ಹುಡುಗಾಟ ಮಾಡಿದ್ದು ಸಾಕು ಅಂತೇಳಿ ತುತ್ತನ್ನ ತಿನ್ನಿಸ್ಬೇಕಂತ ಆಸೆ ಇದ್ದರು ಸೊಸೆ ಮೇಲೆ ಎಲ್ಲ ಇದ್ರೂ ಕೂಡ ತೋರಿಸ್ಕೊಂಬಂದಾಗಿ ಹಿಂದಕ್ಕೆ ತೊಗೊತಾಳೆ. ಚಂದ್ರಿಕಾ ಎಲ್ಲಿ ತಿನ್ನಿಸಿ ಅತ್ತೆ ಸೊಸೆ ಒಂದಾಗ್ತಾರಂತ ತುಂಬ ಟೆನ್ಷನ್ ಆಗಿರುತ್ತೆ. ಇನ್ನು ಹುಡುಗಾಟ ಮಾಡಿದ್ದು ಸಾಕು ಬಡಿಸ್ರಿ ಸುಮ್ಮನೆ ಅಂತೇಳಿ ನಿಂಗಜ್ಜಿ ಹೇಳ್ಬಿಡ್ತಾಳೆ. ಫೈನಲಿ ನಚ್ಚಿದು ಪಾಸ್ ಆಗಲೇ ಇಲ್ಲ. ಇನ್ನು ಅಮ್ಮನ ಕೈಗಳು ತುತ್ತನ್ನ ನಚ್ಚಿ ಬಾಯಲ್ಲಿ ಇಸ್ಕೊತಾನೆ. ಅಮ್ಮ ಸೂಪರಾಗಿದೆ ಅಂತ ಹೇಳಿ ಸಮಾಧಾನ ಮಾಡ್ಕೊ ಅಮ್ಮ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನಿಗೆ ಹೇಳ್ತಾನೆ. ಇನ್ನೇನು ಎಲ್ಲರೂ ಊಟ ಆಗುತ್ತೆ. ಇನ್ನು 4 ಜನ ಹೆಣ್ಮಕ್ಳು ಇರ್ತಾರಲ್ಲ ಅವ್ರು ಊಟಕ್ಕೆ ಕೂತ್ಕೋತಾರೆ. ಭೂಮಿ ಊಟ ಮಾಡ್ದಂಗೆ ಸಾಹೇಬ್ರು ನೆನೆಸ್ಕೊಂಡು ಫೀಲ್ ಮಾಡ್ಕೊತಾ ಇರ್ತಾಳೆ. ಯಾಕೆಂದರೆ ಅವಳು ಮೊದಲೇ ತುತ್ತು ತಿನ್ಸೋದೇ ಅಜ್ಜಿತ್ತು. ಹಾಗಾಗಿ ಫೀಲ್ ಮಾಡ್ಕೊತಾ ಇರ್ತಾಳೆ. ಆವಾಗ ಏನು ಮಾಡಿಬಿಡ್ತಾರೆ, ಊಟ ಮಾಡ್ತಿರಲ್ವಲ್ಲ ಆಗ ಸಂಗೀತ ಇದ್ಕೊಂಡು ಭೂಮಿ ಯಾಕಮ್ಮ ಊಟ ಮಾಡ್ದಂಗೆ ಸುಮ್ಮನೆ ಕೂತಿದ್ದೀಯ ಅಂತ ಹೇಳ್ಬಿಡ್ತಾಳೆ. ಅಲ್ಲಿ ರಾಧಾ ಬೇರೆ ಇರ್ತಾಳೆ, ಅದನ್ನ ಕೇಳಿಸ್ಕೊಬಿಡ್ತಾಳೆ.
ಯಾರು ಭೂಮಿ ಅಂದರೆ ಅಂತೇಳಿ ಕೇಳ್ತಾಳೆ ರಾಧಾ. ಆವಾಗ ಉಲ್ಟಾ ಮಾತಾಡಿ ಮತ್ತೆ ಏನೋ ಒಂದು ಸಮಾಧಾನ ಮಾಡಿ, ಅಂದರೆ ಭೂಮಿ ಅಂದರೆ ನೆಲ ಅಂತ ಹೇಳ್ಬಿಟ್ಟು ಇಲ್ಲೇನೋ ಒಂದು ಬಚ ಮಾಡಿಬಿಡ್ತಾರೆ. ಮತ್ತು ಫೈನಲಿ ಇನ್ನು ರಾಧನ ನಂಬಿಸೋಕ್ಕೆ ನಚ್ಚಿ ಸುಳ್ಳು ಹೇಳ್ಬಿಟ್ಟು ಸಮಾಧಾನ ಮಾಡಿ ನಡಿ ಅಂತಾನೆ. ಇನ್ನು ಫೈನಲಿ ಯಾಕಮ್ಮ ಮನಸ್ವಿನಿ ಊಟ ಮಾಡ್ತಿಲ್ಲ ಅಂತ ಮತ್ತೆ ಕೇಳ್ತಾರೆ. ಅದೇನಿಲ್ಲ ಸುಮ್ಮನೆ ಅಂತೇಳಿ, ಈಗ ಯಾಕೆಂದರೆ ಭೂಮಿ ಅಂತ ಹೇಳೋಕ್ಕಾಗೋದೇ ಇಲ್ವಲ್ಲ, ಹಾಗಾಗಿ ನೆನ್ಪು ಮಾಡ್ಕೊಂಡು ಕೂತೇ ಇರ್ತಾಳೆ. ಮತ್ತು ಈ ಭೂಮಿ ಏನು ಮಾಡಿಬಿಡ್ತಾಳೆ, ಯಾಕೆ ಊಟ ಮಾಡ್ತಿಲ್ಲ ಅಂತ ಮತ್ತೆ ಕೇಳಿದಾಗ, ನನಗೆ ಮೊದಲನೇ ತುತ್ತು ಯಾವಾಗಲೂ ನಮ್ಮ ಸಾಹೇಬ್ರೆ ಅಲ್ವಾ ತಿನ್ನಿಸ್ತಾ ಇದ್ದಿದ್ದು, ಸೊ ಹಾಗಾಗಿ ನನಗೆ ಇವಾಗ ಅವರೇ ತಿನ್ನಿಸ್ಬೇಕು ಅಂತ ಹೇಳ್ಬಿಡ್ತಾಳೆ. ಸಾಹೇಬ್ರಂದ್ರೆ ಯಾರು ಅಂತ ಮತ್ತೆ ರಾಧಮ್ಮ ಕೇಳ್ತಾಳೆ. ಆವಾಗ ಮಯೂರಿ ಇದ್ಕೊಂಡು, ಸಾಹೇಬ್ರಂದ್ರೆ ಯಾರು ಗೊತ್ತಾ, ಶ್ರವಣ್ ಸಾಹೇಬರು, ಅಂದರೆ ಅವರು ಕೂಡ ಪೊಲೀಸ್ ಅಲ್ವಾ, ಅವ್ರನ್ನ ಶ್ರವಣ್ ಸಾಹೇಬ್ರನ್ನೇ ಅಂತ ಹೇಳ್ತಾ ಇರ್ತಾಳೆ. ಅವ್ರನ್ನ ಹೇಳ್ತಾ ಇರೋದು ಅವ್ರ ಅಪ್ಪ ಕೈ ತುತ್ತು ತಿನ್ನಿಸಿಲ್ಲ ಅಂತ ಭೂಮಿಗೆ ಬೇಜಾರಾಗ್ತಿದೆ ಅಂತ ಏನೋ ಒಂದು ಮ್ಯಾನೇಜ್ ಮಾಡಿಬಿಟ್ಟಿರ್ತಾರೆ. ಫೈನಲಿ ಭೂಮಿ ವಿಡಿಯೋ ಕಾಲ್ ಮಾಡಿಕೊಂಡು ಊಟ ಮಾಡ್ತಾ ಇರ್ತಾಳೆ. ಸಾಹೇಬ್ರಿಗೆ ಅಜ್ಜಿ ಬರ್ತಾಳೆ, ಏಯ್ ಹುಡುಗಿ ಯಾಕೆ ಊಟ ಮಾಡ್ದಂಗೆ ಹಿಂಗೆ ಟೇಬಲ್ ಮುಂದೆ ಕೈ ಆರಿಸ್ಕೊಂಡು ತಟ್ಟೆನ ಆರಿಸ್ಕೊಂಡು ಊಟ ಮಾಡ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಫೋನಲ್ಲಿ ಮಾತಾಡ್ಕೊಂಡು ಊಟ ಮಾಡ್ತಿದ್ಯಾ ಅಂದಾಗ, ಇಲ್ಲ ಅಜ್ಜಿ ನಾನು ವಿಡಿಯೋ ಕಾಲ್ ಮಾಡಿದ್ದೆ ಅಂದರೆ, ಅದೇನದು ವಿಡಿಯೋ ಕಾಲು ಅಂತೇಳಿ ಹೇಳಿದಾಗ, ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಮಾತಾಡೋದು ಅಜ್ಜಿ, ಅದು ಬೇರೆ ಬಂದಿದೆಯಾ ಕಾಲ ಅಂದಾಗ, ಹೌದು ಟೆಕ್ನಾಲಜಿ ಈಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆಯಲ್ಲ ಅಜ್ಜಿ ಅಂದಾಗ, ನಮ್ಮ ಕಾಲದಲ್ಲಿ ಇದು ಯಾವುದೂ ಇರಲಿಲ್ಲಮ್ಮ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆ ಕೈನ ಒಣಸ್ಕೊಂಡು ತಟ್ಟೆನ ಒಣಸ್ಕೊಂಡು ಕುತ್ಕೋಬೇಡ, ಬೇಗ ಊಟ ಮಾಡು ಅಂದಾಗ, ನೀನು ಯಾಕೆ ಬಂದಿದ್ದೆ ಅಜ್ಜಿ ಈ ಕಡೆ ಅಂದಾಗ, ಇಷ್ಟೊಂದು ಜನ ಇದ್ದರೂ ಕೂಡ ನನ್ನ ಮನೆ ಕೋಣೆಗೆ ಒಂದು ಚೊಂಬು ನೀರಿಟ್ಟಿಲ್ವೇ ಅಂತ ಹೇಳಿದಾಗ, ಅಜ್ಜಿ ನಾನು ಕೈ ತೊಳ್ಕೊಂಡು ಈಗ ತಂದುಬಿಡ್ತೀನಿ ನೀರು ನಿಮಗೆ ಅಂದಾಗ, ನೀನೇನು ಬೇಡ ಊಟ ಮಾಡೋ ಕೈ ಒಣಗಿಸ್ಕೋಬೇಡ ನಾನು ತಗೊಂಡೋಗ್ತೀನಿ ಅಂತೇಳಿ ನಿಂಗವಜ್ಜಿ ಹೇಳಿ ಹೊರಟೋಗ್ತಾರೆ. ಇನ್ನು ಅವಳಿಗೆ ತಾಳಿ ಬೇರೆ ಹೊರಗಡೆ ಬಿದ್ದಿರುತ್ತಲ್ವ, ಅದನ್ನೆಲ್ಲ ಒಳಗಡೆ ಸೇಫ್ಟಿಗೆ ಹಾಕ್ಕೊಂಡು ಮತ್ತೆ ಊಟ ಮಾಡೋಕ್ಕೆ ಶುರು ಮಾಡ್ಕೊತಾಳೆ. ಇನ್ನೆಲ್ಲರೂ ಕೂಡ ಒಟ್ಟಿಗೆ ಹಾಲಲ್ಲಿ ಬಂದು ಕೂತ್ಕೋತಾರೆ. ಶಾರದಮ್ಮನು ಕೂಡ ಎಲ್ಲ ಮಾತ್ರೆಗಳೆಲ್ಲ ಕೊಡ್ತಾಳೆ ಭೂಮಿ. ಆಗ ಅವರು ಮಾತ್ರೆ ಕೂಡ ತೊಗೊತಾರೆ. ಅಂಜು ಇದ್ಕೊಂಡು ಫೋನ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾಳೆ. ನಚ್ಚಿ ಇದ್ಕೊಂಡು ಏನೇ ಮಾಡ್ತಿದ್ದೀಯ ಅಂಜು ನೀನು ಅಂದಾಗ, ಯಾಕೋ ಗೊತ್ತಿಲ್ಲ ಅಂಜು ನಚ್ಚಿ ತುಂಬ ಬೇಜಾರು ಬೋರ್ ಆಗ್ತಿದೆ ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಲ್ಲ ಕಣೆ, ನಿನ್ನ ಪ್ರೀತಿ ಮಾಡೋ ಹುಡುಗ, ನಿನಗೆ ಮದುವೆ ಮಾಡ್ಕೊಳೋ ಹುಡುಗ ನಿನ್ನ ಪಕ್ಕದಲ್ಲಿ ಇರಬೇಕಾದಾಗ ಅದೆಂಥದ್ದೇ ನಿನಗೆ ಬೋರು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆವಾಗಿನ್ನೇನು ಫೈನಲಿ ಎಲ್ಲರನ್ನ ನಗ್ಸೋಕ್ಕೋಸ್ಕರ ಏನಾದರೂ ಒಂದು ಪ್ಲಾನಿಂಗ್ ಮಾಡಬೇಕಲ್ಲ ಅಂತ ನಚ್ಚಿ ಎದ್ದಾಳ್ತಾನೆ. ನಚ್ಚಿ ಎದ್ದಾಗ ಮತ್ತೆ ಒಂದು ಕೆಲಸ ಮಾಡಿ ಅತ್ತಿಗೆ ಅಂತ ಹೇಳಕ್ಕೆ ಹೋಗ್ತಾನೆ. ಮತ್ತು ರಾಧಮ್ಮ ಕೇಶವ್ ಇರೋದ್ರಿಂದ ಮಾತಾಡೋಕ್ಕೆ ಹೋಗೋದಿಲ್ಲ. ಫೈನಲಿ ಈಗ ಎಲ್ಲರೂ ಕೂಡ ಒಂದು ಸ್ಟೆಪ್ ಹಾಕ್ಬೇಡ ಅಂತೇಳಿ ಮಾತಾಡ್ಕೋತಾರೆ. ಫಸ್ಟ್ ಸ್ಟೆಪ್ಪು ಇಲ್ಲಿ ರಾಮಣ್ಣನೂ ಸಂಗೀತ ಹಾಕಬೇಕು ಅಂತ ಮನೆಯವರೆಲ್ಲ ಡಿಸೈಡ್ ಮಾಡ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು ಇವತ್ತಿನ ಸಂಚಿಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಒಂದು ಒಳ್ಳೆ ಸಂಚಿಕೆ ಜೊತೆ ಸಿಗ್ತೀನಿ. ಏಕೆಂದರೆ ಶ್ರೀರಾಮ್ ನವಮಿ ಆಗಿರುತ್ತೆ ನಾಳೆ ಸೀರಿಯಲಲ್ಲಿ. ಸೊ ಹಾಗಾಗಿ ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂಜು ಕೈಯಲ್ಲಿ ಕೂಡ ಸಗಣಿ ನೀರೆಲ್ಲ ಹಾಕಿಸ್ತಾ ಇದ್ದಾರೆ. ಅಂದರೆ ಸಗಣಿ ಕಲಸಿರ್ತಾರಲ್ವ ಅದನ್ನ ನೀರನ್ನೆಲ್ಲ ಹಾಕಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ನಾಳೆ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.